ದಿಕ್ಸೂಚಿ ನ್ಯೂಸ್ಗೆ ಸ್ವಾಗತ. ನಾನು ಇವತ್ತು ಡಾಕ್ಟರ್ ಶಿವಕುಮಾರ್ ಅವ್ರನ್ನ ಮಾತಾಡ್ಸಕ್ ಬಂದಿದ್ದೀನಿ. ಡಾಕ್ಟರ್ ಶಿವಕುಮಾರ್ ಮೈಸೂರಿನ ಹಲವಾರು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಹಾಗೆ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಮತ್ತೆ ಈ ಹ್ಯಾಸ್ ಎ PhD ಇನ್ ಕಾಮರ್ಸ್ ಅಂಡ್ ಲಕ್ಕಿಲಿ ಈಸ್ ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್. ಸರ್ ನಮಸ್ತೆ. ಸರ್ ನಮಸ್ಕಾರ. ಬಹಳ ಸಂತೋಷ ಆಯ್ತು ನೀವು ಈ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ನಮ್ಗೆ ಒಂದ್ ಸ್ವಲ್ಪ ಕಾಲಾವಕಾಶ ಕೊಟ್ರಿ. ನಾನು ಅಕಾಡೆಮಿಕ್ಸ್ ಎಲ್ಲ ಇರೋದ್ರಿಂದ ನಮಗೆ ಹಲವಾರು ಪ್ರಶ್ನೆಗಳನ್ನ ಕೇಳಬೇಕು. ಖಂಡಿತ ಸರ್. ಸರ್, ಈಗ ಆಫ್ಟರ್ 10th ಈಗ ನಾವು PUC ಲೆವೆಲ್ ಅಲ್ಲಿ ನೋಡ್ತಾ ಇದ್ದೀವಿ. ರಿಯಲ್ ಎಜುಕೇಶನ್ ಶುರುವಾಗೋದು ಆ ಲೆವೆಲ್. ಹೌದು. ನನಗೊಂದು 4 ಸ್ಟ್ರಾಂಗ್ ರೀಸನ್ಸ್ ಕೊಡ್ಬೋದಾ? ಕಾಮರ್ಸ್ಗೆ ನಾನು ಏನಕ್ಕೆ ಸೇರ್ಕೋಬೇಕು, ಸೈನ್ಸ್ಗೆ ನಾನು ಸೇರಕ್ಕೆ ಇಷ್ಟ, ನನಗೆ 95% ತೆಗೆದಿದ್ದೆ. ಒಂದು 4-5 ಸ್ಟ್ರಾಂಗ್ ರೀಸನ್ಸ್. ಅಂದ್ರೆ ನೀವು ಕಾಮರ್ಸ್ಗೆ ಯಾಕೆ ಆಯ್ಕೆ ಮಾಡ್ಕೋಬೇಕು 10th ಆದ್ಮೇಲೆ ಅಂತ ಹೇಳಿದ್ರೆ, ಒಂದು ಈಗ ಸೈನ್ಸ್ ಅಂತ ಬಂದಾಗ ನಿಮ್ಗೆ ಪ್ರಾಕ್ಟಿಕಲ್ಸ್ ಇರುತ್ತೆ. ಸೊ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್, ಮಕ್ಕಳ ಮನಸ್ಥಿತಿ ಡಿಪೆಂಡ್ ಆಗುತ್ತೆ. ನಾವ್ ಯಾವ್ದು ಚೂಸ್ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಮಕ್ಕಳ ಮನಸ್ಥಿತಿ ಡಿಪೆಂಡ್ ಆಗುತ್ತೆ. ಸೊ ಏನ್ ಯೋಚನೆ ಮಾಡ್ಬೇಕು ಅಂತಂದ್ರೆ, ಕಾಮರ್ಸ್ ಅಂತ ಬಂದಾಗ ನಂಬರ್ಸ್, ಕಾಮರ್ಸ್ ಅಂತಂದ್ರೆ ನಂಬರ್ಸ್, ಅಥವಾ ಕಾಮರ್ಸ್ ಅಂತಂದ್ರೆ ಬಿಸ್ನೆಸ್. ಸೊ ಈ ಆಲೋಚನೆಗಳು ಬರುತ್ತೆ. ಸೊ ಹಂಗಂತ ಬಂದಾಗ PUC ನಲ್ಲಿ ನೀವು ಕಾಮರ್ಸ್ ನ ತಗೊಂಡ್ರೆ ಅಲ್ಲೇನಾಗುತ್ತೆ, ನೀವು ಬೇಸಿಕ್ ಅಕೌಂಟೆನ್ಸಿಗಳನ್ನ ತಿಳ್ಕೊತಾ ಹೋಗ್ತೀರಾ. ಸೊ ಅಕೌಂಟ್ಸ್ ಬಗ್ಗೆ ಇರ್ಬೋದು. ಮತ್ತೆ ನೀವು ಇಲ್ಲ PUC ಈಗ 10th ಆದ್ಮೇಲೆ, ಈಗ ಕಾಮರ್ಸ್ನೇ ಮಾಡಿದ್ರು ನೀವು PUC ಆದ್ಮೇಲೆ, PUC ಆದ ನಂತರ ಅವಕಾಶಗಳು ತುಂಬಾ ಇರ್ತವೆ ಕಾಮರ್ಸ್ ಫೀಲ್ಡ್ ಅವರಿಗೆ. ಸೊ ನೀವು ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗ್ಬೋದು, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಹೋಗ್ಬೋದು, ಈ ರೀತಿ ಕರಿಯರ್ ಓರಿಯೆಂಟೆಡ್ ಹೋಗ್ಬೋದು, ಅಥವಾ CMA ಮಾಡ್ಬೋದು ಡಿಗ್ರಿ ಆದ ನಂತರ, ಅಥವಾ ಇದು ನೀವು PUC ಮುಗಿಸಿದ ತಕ್ಷಣ BCom ಹೋಗ್ಬೋದು, BBA ಹೋಗ್ಬೋದು. ಇವಾಗ AI ಈಗ ಆಗಿರೋದ್ರಿಂದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಅಲ್ಲೂ ಅವಕಾಶಗಳು ಕೊಡ್ತಾರೆ, ಕಾಮರ್ಸ್ ಅವರಿಗೂ ಅವಕಾಶ ಸಿಗುತ್ತೆ. ಸೊ BCA ಹೋಗ್ಬೋದು. ಸೊ ಈ ರೀತಿ ಅವಕಾಶಗಳು 10th ಆದ ನಂತರ ಇದೆ. ಸೊ ಏನ್ ಮಾಡ್ಬೇಕು ಅಂತಂದ್ರೆ, ಮಕ್ಕಳು ಅವರು ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. ಇವತ್ತು ಯಾಕಂದ್ರೆ ಸ್ಕಿಲ್ ಯುಗ ಅಂತ ಕರಿತೀನಿ ನಾನು ಇದನ್ನ. ಈಗ ನಾವೆಲ್ಲ ಕಲಿಯುಗ, ಆಯುಗ, ಈ ಯುಗ ಅಂತೆಲ್ಲ. ಇವತ್ತು ಎಲ್ಲೇ ನೀವು ಸುತ್ತಮುತ್ತ ಎಲ್ಲೇ ನೋಡಿದ್ರು ಪ್ರತಿಯೊಬ್ಬರ ಹತ್ರ ಒಂದು ಆಂಡ್ರಾಯ್ಡ್ ಫೋನ್ ಇದೆ. ಸೊ ಎಲ್ಲರದ್ರೂ ಇಂಟರ್ನೆಟ್ ಬಳಸ್ತಾ ಇದಾರೆ. ಸೊ ಹಂಗಾಗಿ ಈ ಟೆಕ್ನಾಲಜಿ ಯುಗ ಅಂತಾನು ಹೇಳ್ತೀನಿ, ಹಾಗೆ ಡಿಜಿಟಲ್ ಯುಗ ಅಂತಾನು ಹೇಳ್ತೀವಿ. ಇಲ್ಲಿ ಮಕ್ಕಳು ಇವತ್ತು ಸ್ಕಿಲ್ ಬೇಸ್ಡ್ ಏನ್ ಕಲ್ತ್ಕೋತಾರೆ ಅದು ತುಂಬಾ ಪ್ರಾಮುಖ್ಯತೆ ಆಗಿರುತ್ತೆ. ಕಾಮರ್ಸ್ ಮಕ್ಕಳಿಗೆ ಎಸ್ಪೆಷಲಿ ಅವ್ರು ತಿಳ್ಕೋಬೇಕು. ಎಕ್ಸಾಂಪಲ್, ಈಗ ಕಾಮರ್ಸ್ ಅಲ್ಲೇ ಮಾಡ್ತಾ ಹೋಗ್ತೀರಾ ಅಂತಂದ್ರೆ ನೀವು ಬೇಸಿಕ್ ಕಂಪ್ಯೂಟರ್ಸ್ ಗೊತ್ತಿರ್ಬೇಕು ನಿಮ್ಗೆ, ಮತ್ತೆ ಎಕ್ಸೆಲ್ ಗೊತ್ತಿರ್ಬೇಕು. ಎಕ್ಸೆಲ್ ಅಲ್ಲಿ ಅಡ್ವಾನ್ಸ್ ಎಕ್ಸೆಲ್ ಅಂತ ಬರುತ್ತೆ, ಅಡ್ವಾನ್ಸ್ ಎಕ್ಸೆಲ್ ಗೊತ್ತಿರ್ಬೇಕು ನೀವು. ಟ್ಯಾಲಿ ಬರುತ್ತೆ, ಟ್ಯಾಲಿ ಗೊತ್ತಿರ್ಬೇಕು. ಸ್ಯಾಪ್ ಅಂತ ಬರುತ್ತೆ, ನೆಕ್ಸ್ಟ್ ಸ್ಯಾಪ್ ಗೊತ್ತಿರ್ಬೇಕು. ಇವೆಲ್ಲ ನಿಮ್ಗೆ ಅಂದ್ರೆ ಸ್ಕಿಲ್ ಬೇಸ್ಡ್ ಓರಿಯೆಂಟೆಡ್ ಆಗಿರುತ್ತೆ. ಅಂದ್ರೆ ನೀವು ಕೋರ್ಸ್ ಓದ್ತಾನೆ ಈ ಸ್ಕಿಲ್ ಗಳನ್ನ ಕಲ್ತ್ಕೋಬೇಕು. ಇಲ್ಲ ಇವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ಡಿಜಿಟಲ್ ಯುಗಕ್ಕೆ ಹೋಗ್ತಾ ಇರೋದ್ರಿಂದ ಡಿಜಿಟಲ್ ಮಾರ್ಕೆಟಿಂಗ್ ಇವಾಗ ತುಂಬಾ ಬೂಮ್ ಅಲ್ಲಿ ಇದೆ. ಡಿಜಿಟಲ್ ಇದು ಅಡಿಷನಲ್ ಕೋರ್ಸಸ್ ಗಳು, ಸ್ಪೆಸಿಫಿಕ್ ಡಿಗ್ರಿ ಅಂತ ಹೋಗಲ್ಲ, ಅಡಿಷನಲಿ ನಿಮಗೆ ಸ್ಕಿಲ್ ಬೇಸ್ಡ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಯಾಕಂತಂದ್ರೆ ಇವತ್ತು ಪ್ರಸ್ತುತ ನೀವೇನ್ ಮಾಡ್ಬೋದು, ಓದ್ತಾನೆ ಬೇಕಾದ್ರೆ ನೀವು ಅರ್ನಿಂಗ್ಸ್ ಮಾಡ್ಕೋಬಹುದು. ಆ ರೀತಿ ಅವಕಾಶಗಳೆಲ್ಲ ಇಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಇದಿಷ್ಟು ನಾನು ನನ್ನ ಅನುಭವದ ಪ್ರಕಾರ ನಾನು ತಿಳ್ಕೊಂಡಿರುವಂತ ವಿಚಾರ. ನಾವೀಗ 10th ಆದ್ಮೇಲೆ ಕಾಮರ್ಸ್ ಸೇರ್ಕೊಂಡ್ರಿ. ಹೌದು. ಏನು PUC ಕಾಮರ್ಸ್ ಮಾಡ್ಕೊಂಡ್ರೆ? ಹೌದು ಸರ್. ನಂದು 10th ಆದ್ಮೇಲೆ ಅಂದ್ರೆ ನಾನು ರೆಗ್ಯುಲರ್ ಕಾಲೇಜ್ ಹೋಗ್ಲಿಲ್ಲ. ನನ್ನ ಆಕ್ಚುಲಿ ಡಿಸ್ಕಂಟಿನ್ಯೂ ಆಗಿದ್ದು ಸ್ಟಡೀಸ್. ಆಲ್ಮೋಸ್ಟ್ ನಾನು 7 ವರ್ಷ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟಿದ್ದೆ. PhD ಮಾಡಿರೋದು ಸರ್. ಹಸಿರು ನೀರಡಿಕೆ ನಮ್ಗೆ ಡೈಲಿ ನೀರ್ ಬರ್ತಾ ಇದ್ರೆ ನೀರ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಖಂಡಿತ. ಸೊ 10th ಆಗಿದ ತಕ್ಷಣ ನಾನು ಡಿಸ್ಕಂಟಿನ್ಯೂ ಮಾಡಿ 7 ವರ್ಷ ಆದ ನಂತರ ಮತ್ತೆ ನಾನು 7 ವರ್ಷ 7 ವರ್ಷಗಳಾದ ನಂತರ ಮತ್ತೆ ಓದ್ಬೇಕು ನಾನು ಸೇರ್ಕೊಂಡ್ರೆ. ಇಲ್ಲ, ರೆಗ್ಯುಲರ್ ಹೋಗ್ಲಿಲ್ಲ. ನಾನು ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಎಕ್ಸಾಮ್ ತಗೊಂಡೆ ಸೆಕೆಂಡ್ PUC. ಕಾಮರ್ಸ್ ಆದ್ಮೇಲೆ BCom ಸೇರ್ಕೊಂಡೆ ನಾನು. ಕಾಲೇಜ್ಗೆ ಹೋದ್ರ? ಕಾಲೇಜಿಗೆ ಹೋದೆ. ಅಲ್ಲಿ ಈಗ ನಿಮ್ಗಿಂತ 7 ವರ್ಷ ಚಿಕ್ಕವರಂದ್ರೆ ಅಲ್ಲಿ ಏಜ್ ಗ್ಯಾಪ್ ಏನಾದ್ರು? ಸರ್, ಏಜ್ ಗ್ಯಾಪ್ ಇತ್ತು, ನನ್ಗೆ ಫೀಲ್ ಆಗಿಲ್ಲ. ಯಾಕಂದ್ರೆ ನಾನು ಎಲ್ಲರ ಜೊತೆ ಮಿಂಗಲ್ ಆಗ್ಬಿಡ್ತಾ ಇದ್ದೆ. ಸೊ ಮಿಂಗಲ್ ಆಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಿಗೆ ಏನಾಗ್ತಿತ್ತು ಅಂತಂದ್ರೆ, ನಾನು ಆ ಟೈಮಲ್ಲೂ ಕೆಲಸ ಮಾಡ್ತಿದ್ರಿಂದ. ಎಲ್ಲಿ ಕೆಲಸ ಮಾಡ್ತಾ ಇದ್ದೆ? ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಪ್ರಜಾನುಡಿ ದಿನ ಪತ್ರಿಕೆಯಲ್ಲಿ ಕೆಲಸ. ಪ್ರಜಾನುಡಿ ನಾನು ಅಲ್ಲೇ ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ DTP ಆಪರೇಟರ್ ಕೆಲಸ ಮಾಡ್ತಾ ಇದ್ದೆ. ನನ್ನ ವೃತ್ತಿ ಇದು ಕಲಿಕೆ ಜೊತೆಗೆ ಕೆಲಸನೂ ಮಾಡ್ಕೊಂಡು. ಮಾದೇವಪ್ಪ ಅಲ್ಲಿ ಎಡಿಟರ್ ಇದ್ರು. ಅಂದ್ರೆ ನಾವಿದ್ದಾಗ ಕೃಷ್ಣ ವಟ್ಟಂ ಸರ್ ಇದ್ರು, ಹರೀಶ್ ಸರ್ ಇದ್ರು, ವಿಜೇಂದ್ರ ರಾವ್ ಇದ್ರು, ಅವರೆಲ್ಲ ಇದ್ರು. ಸೊ ಆ ಟೈಮಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಸೊ ಪತ್ರಿಕೋದ್ಯಮ ನಿಮ್ ವ್ಯಕ್ತಿತ್ವಕ್ಕೆ ಒಂದಷ್ಟು ಶಕ್ತಿ ಕೊಟ್ಟಿದೆ. ಸೊ ಅದೇ ಒಂದ್ ಕಡೆ ಸ್ಫೂರ್ತಿನೂ ಆಯ್ತು. ಯಾಕಂದ್ರೆ ಅದೇ ಒಂದು ಟರ್ನಿಂಗ್ ಪಾಯಿಂಟ್. ಅಲ್ಲಿ ಕೆಲಸ ಮಾಡುವಾಗ ಒಂದ್ ಪತ್ರಿಕೆಯಲ್ಲಿ ಒಬ್ರು ಅಶ್ವಿನಿ ಅನ್ನೋರ್ದು ರ್ಯಾಂಕ್ ಬಂದಿತ್ತು. ಅವ್ರದ್ದು ಅನೌನ್ಸ್ ಆಗಿತ್ತು. ಆ ಸುದ್ದಿ ಟೈಪ್ ಮಾಡ್ತಾ ಇದ್ದೆ. ಆ ಸುದ್ದಿ ಟೈಪ್ ಮಾಡಿದಾಗ ನಾನ್ ಯಾಕೆ ಮಾಡ್ಬಾರ್ದು ಅಂತ ಅನ್ಸಿದ್ದಷ್ಟೇ.
ಆ ಟರ್ನಿಂಗ್ ಪಾಯಿಂಟ್ ಇವತ್ತು ನನ್ನ ಡಾಕ್ಟರೇಟ್ ಎಲ್ಲ ಮಾಡೋದಕ್ಕೆಲ್ಲ ಅನುಕೂಲ ಆಯ್ತು. ಅದಾದ್ಮೇಲೆ ಮಾಸ್ಟರ್ ಡಿಗ್ರಿ ಅಲ್ಲಿ ಸೇರ್ಕೊಂಡ್ರೆ ಮಾಸ್ಟರ್ ಡಿಗ್ರಿ ಅಂದ್ರೆ G3BLS ಅಲ್ಲಿ ಫಸ್ಟ್ ಇಯರ್ G3BLS ಅದೇ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇತ್ತು ಕಾಲೇಜಲ್ಲಿ ಕಾಲೇಜಲ್ಲಿ ಇದು. ಇವಾಗ ಅದನ್ನ ಕೋಯೆಡ್ ಮಾಡ್ಬೋದು, ಕೋಯೆಡ್ ಇತ್ತು, ಇವಾಗ ಗರ್ಲ್ಸ್ ಗೆ ಅಂತಾನೆ ಮಾಡಿದ್ದಾರೆ. ಫಸ್ಟ್ ಬ್ಯಾಚ್ ಅಲ್ಲಿ ನಮ್ದು. ಆ ನಂತರ PhD. ಆ ನಂತರ PhD ಏನು ಸ್ಪೆಷಲ್ PhD ನಂದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮೇಲೆ ಮಾಡಿದ್ದೀನಿ. ಅದ್ರ ಮೇಲೆ ಮಾಡ್ಕೊಂಡು ಈಗ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ನಾನು ಸೈನ್ಸ್ ಓದ್ಬೇಕಾಯ್ತು ಕಾಮರ್ಸ್ ಓದ್ ತಪ್ಪು ಮಾಡಿದೆ ಅಂತ ಅನ್ಸಿದ್ಯಾ? ಸೊ ಖಂಡಿತ ಒಂದ್ಸಲಿ ಅನ್ಸ್ತು. ಯಾವಾಗ ಅಂತಂದ್ರೆ ನಮ್ ತಾಯಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಗ ಅವಾಗ ಎಲ್ಲೋ ಒಂದ್ ಕಡೆ ಸೈನ್ಸ್ ಓದಿದ್ರೆ ಡಾಕ್ಟರ್ ಆಗ್ಬೋದಾಗಿತ್ತಲ್ಲ ಅಂತ ಒಂದು ಆಲೋಚನೆ ಬಂದಿದ್ದು ಇದೆ. ಸೊ ಡಿಪೆಂಡ್ಸ್. ನಿಮ್ಗೆ ಇವತ್ತು ಹೆಂಗಾಗಿದೆ ಅಂತಂದ್ರೆ ಯಾವ್ದಕ್ಕೂ ರೆಸ್ಟ್ರಿಕ್ಟ್ ಮಾಡ್ಕೋಬಾರ್ದು ನಾವು. ಈಗ ನಾವು ಕಾಮರ್ಸೇ ಓದ್ಲಿ, ಸೈನ್ಸೇ ಓದ್ಲಿ, ಯಾವ್ದೇ ಓದ್ಲಿ, ಒಂದು ನಾನ್ ಅನ್ಕೊಂಡಿರೋದು ವೈಯಕ್ತಿಕವಾಗಿ ಏನು ಅಂತಂದ್ರೆ ನೆಮ್ಮದಿ ಮುಖ್ಯ. ನೆಮ್ಮದಿ ನೆಮ್ಮದಿ ಮುಖ್ಯ. ಮತ್ತೆ ನೀವು ಮಾಡುವಂತ ಕೆಲಸದಲ್ಲಿ ಖುಷಿ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ ಅಂತ ಹೇಳ್ತೀನಿ ನಾನು. ಈ ನಿಮ್ಮ ಪ್ರವೃತ್ತಿಯೇ ನಿಮ್ಮ ವೃತ್ತಿ ಆದರೆ ಹೌದು. ಯು ಆರ್ ಸೋ ಲಕ್ಕಿ ಹೇಳಿದ್ದಾರೆ. ಖಂಡಿತ. ಸೊ ಆ ರೀತಿ ನೀವು ರೂಢಿಸ್ಕೊತಾ ಹೋಗ್ಬೇಕು. ಎಲ್ಲೋ ಒಂದ್ ಕಡೆ ನಿಮ್ ಪ್ಯಾಷನ್ ಇಂದ ಡಿವಿಯೇಟ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಅದು ಅನಿವಾರ್ಯತೆನೂ ಇರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ನಂತರ ನಿಮ್ಮ ಪ್ಯಾಷನ್ ಬಂದ್ಬಿಟ್ರೆ ತುಂಬಾ ಉತ್ತಮ, ನಿಮ್ಮ ಜೀವನನೂ ಸಾರ್ಥಕ. ಈಗ ಶ್ರೀನಾಥ್ ಕ್ರಿಕೆಟ್ ಪ್ಲೇಯರ್, ಅವರು ಇಂಜಿನಿಯರಿಂಗ್. ಹೌದು. ರಮೇಶ್ ಸಿನಿಮಾ ಆಕ್ಟರ್ ಇಂಜಿನಿಯರಿಂಗ್. ಹೌದು. ಅಥವಾ ಏನು ಓದ್ತಾರ ಸಚಿನ್ ತೆಂಡೂಲ್ಕರ್ ಗಾರ್ಡ್ ಆಫ್ ಕ್ರಿಕೆಟ್. ಹೌದು. ಅಥವಾ ಈ ತರ ತುಂಬಾ ಏನು ದೊಡ್ಡ ವಿದ್ಯಾವಂತರು ಪುಸ್ತಕದ ಓದಿ ಒಂದ್ ಕಾಲೇಜ್ ಹೋಗಿ ವಿದ್ಯೆ ಕಲಿಬೇಕಂತ ನಿಜ. ಅದ್ರ ಕಲಿಯುವ ಮನಸ್ಥಿತಿ ನಮ್ಮಲ್ಲಿರ್ಬೇಕು. ಹುಟ್ಟಾಕ್ಲಿ ಅಂತ ನಾವು ಕಾಲೇಜ್ಗಳನ್ನ ಖಂಡಿತ ಮಾಡಿ. ಖಂಡಿತ. ಸರ್, ಈಗ ಇದಾದ್ಮೇಲೆ ನನ್ಗೆ ತಾವು ಮಹಾಜನಸ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರೆ ಅನ್ಸುತ್ತೆ. ಹೌದು. ಮಹಾಜನಸ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರೆ ಈಗ ನೀವು ಒಬ್ಬ ಪ್ರೊಫೆಸರ್ ಆಗಿ ನಿಮ್ಮ ಸ್ಟಾಫ್ ರೂಮ್ ಗಳಲ್ಲೇ ಬಾಂದ್ಕೊಂಡ್ರು. ಸೈನ್ಸ್ ಹುಡುಗರು ನೋಡೋ ಎಷ್ಟು ಸೀರಿಯಸ್ ಆಗಿ ಓದ್ತಾರೆ, ಕಾಮರ್ಸ್ ಹುಡುಗರು ಓದಲ್ಲ. ಅಂದ್ರೆ ಕಾಮರ್ಸ್ ತಗೊಳ್ಳೋರೇ ಸ್ವಲ್ಪ ಏನು ಅಕಾಡೆಮಿಕ್ ಆಗಿರಲ್ಲ, ಅವರು ಸ್ಟೂಡಿಯಸ್ ಆಗಿರಲ್ಲ ಅನ್ನೋದು ಒಂದು ವಿಷಯ ಇದೆ. ಇಲ್ಲಿ ನನ್ಗೆ ಇದು ಸ್ಟೂಡೆಂಟ್ ಗಳಿಗಿಂತ ಟೀಚರ್ಸ್ ಗಳಲ್ಲೇ ವೀಕ್ನೆಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಟೀಚರ್ಸ್ ಗಳು, ಕಾಮರ್ಸ್ ಟೀಚರ್ಸ್ ಗಳು ಮಕ್ಕಳನ್ನ ಅಷ್ಟು ಮೋಟಿವೇಟ್ ಮಾಡಲ್ಲ ಅಂತ ಅನ್ಸುತ್ತೆ. ಸರ್, ನಿಮ್ಗೆ ಏನ್ ಅನ್ಸ್ಬೋದು? ಸರ್, ಆತರ ಯಾವತ್ತೂ ನನ್ಗೆ ಅನ್ಸಿಲ್ಲ. ಯಾಕಂದ್ರೆ ನಾನ್ ನೋಡ್ದಂಗೆ ನಾನ್ ಇರ್ತಿದ್ನ. ಯಾಕಂದ್ರೆ ನೀವ್ ನೋಡಿದ ಸರ್ಕಲ್ ಬೇರೆ ಇರುತ್ತೆ, ನಾನ್ ನೋಡಿದ ಸರ್ಕಲ್ ಬೇರೆ ಇರುತ್ತೆ. ಸೊ ನಾನ್ ನೋಡ್ದಂಗೆ ಆತರ ಯಾವತ್ತೂ ನನ್ಗೆ ಅನ್ಸ್ಲಿಲ್ಲ. ಹಂಗೆ ಸೈನ್ಸ್ ಕಾಮರ್ಸ್ ಸ್ಟೂಡೆಂಟ್ಸ್ ಸ್ಟೂಡಿಯಸ್ ಆಗಿರಲ್ಲ, ಸೈನ್ಸ್ ಸೀರಿಯಸ್ ಆಗಿರ್ತಾರೆ, ಆತರ ಏನಿಲ್ಲ. ಯಾಕಂದ್ರೆ ನಿಮ್ಗೆ 10th ಆದ ನಂತರ ಅವರು ಚೂಸ್ ಮಾಡ್ಕೊಂಡಿರ್ತಾರೆ. ಈಗ ಡಿಗ್ರಿಗೆ ಅಂತ ಬಂದಾಗ ಕೆಲವರು ನಮ್ಗೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ ಮಕ್ಕಳು. ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಡಿಗ್ರಿ ಕಾಮರ್ಸ್ ಮಾಡ್ತಾವ್ರೆ ಅಂತ ಬಂದಾಗ ಅವ್ರಿಗೆಲ್ಲ ಒಂದ್ ಕಡೆ ಅಕೌಂಟೆನ್ಸಿ ಕಲಿಯೋದು ಕಷ್ಟ ಆಗ್ತಿರ್ತಾರೆ. ಸೊ ಅದನ್ನ ನಾವು ಟೀಚರ್ ಆಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಆತರ ಅವರು ಅಂದ್ರೆ ಯಾವ ಚೂಸ್ ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿ ನಿಮ್ಗೆ ವೇರಿಯೇಷನ್ಸ್ ಗಳು ಕಾರಣತೆ ಬಿಟ್ರೆ ಇವತ್ತಿನ ಜನರೇಷನ್ ಅಲ್ಲಿ ನೀವು ಕಾಮರ್ಸ್ ಮಕ್ಕಳಾರು ತಗೊಳ್ಳಿ, ಸೈನ್ಸ್ ಮಕ್ಕಳಾರು ತಗೊಳ್ಳಿ, ಯಾವ್ದಾದ್ರು ಸ್ಟ್ರೀಮ್ ಅವ್ರನ್ನ ತಗೊಳ್ಳಿ, ಅವ್ರಿಗೆ ಡಿಸ್ಟ್ರಕ್ಷನ್ಸ್ ಗಳು ಜಾಸ್ತಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸ್ಟೂಡೆಂಟ್ಸ್ ಗಳಿಗೆ ಡಿಸ್ಟ್ರಕ್ಷನ್ಸ್ ಅಂದ್ರೆ ಏನು ಅಂದ್ರೆ, ಈಗ ನಮ್ ಕಾಲದಲ್ಲೆಲ್ಲ ನಮ್ಮ ಹತ್ರ ಮೊಬೈಲ್ ಇರ್ಲಿಲ್ಲ. ನಾವೀಗ ಏನಾರ ಒಂದು ನೋಟ್ಸ್ ಬೇಕು ಅಂತಂದ್ರು ನಾವು ಲೈಬ್ರರಿಗೆ ಹೋಗ್ಬೇಕಾಗಿತ್ತು, ಇಲ್ಲ ಎಲ್ಲೋ ಜೆರಾಕ್ಸ್ ಅಂಗಡಿಗೆ ಹೋಗಿ ನೋಟ್ಸ್ ತಗೊಬರ್ಬೇಕಾಗಿತ್ತು, ಇಲ್ಲ ನಮ್ಮ ಸ್ನೇಹಿತರುಗಳ ಹತ್ರ ಹೋಗಿ ಬುಕ್ ಇಸ್ಕೊಂಡ್ ಓದಬೇಕಾಗಿತ್ತು. ಓದರ್ಷದ ನೋಟ್ಸ್ ಇಸ್ಕೊಂಡು ಅದನ್ನ ಇಟ್ಕೊಂಡು ರೆಫರ್ ಮಾಡ್ಬೇಕಾಗಿತ್ತು. ದುಡ್ಡಿರೋರು ಸಪ್ನಾ ಬುಕ್ ಬಿಲ್ಡಿಂಗ್ ಹೌದು, ಸೆಕೆಂಡ್ ಹ್ಯಾಂಡ್ ಬುಕ್ಸ್ ತಗೊಳ್ತಾ ಇದ್ವಿ, ಆತರ ಮಾಡ್ತಿದ್ವಿ. ಈಗ ನೋಡಿ ಬುಕ್ ಅಂತ ಸರ್, ಖಂಡಿತ ಅದು ಗೈಡ್ ಅವತ್ತಿನ ಕಾಲಕ್ಕೆ 35 ರೂಪಾಯಿ. ಹೌದು. ನಮಗೆ 35 ರೂಪಾಯಿ ಕೊಟ್ಟು ತಗೊಳಕ್ ದುಡ್ಡು. ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಹೋದ್ರೆ 15 ರೂಪಾಯಿ. ನಾವು ಅದನ್ನು ಓದಿ ಅಲ್ಲಿ ನಮ್ ಅಡ್ವಾಂಟೇಜ್ ಏನಂದ್ರೆ ಹೋದ ವರ್ಷ ತಗೊಂಡು ಉಪಯೋಗಿಸಿರ್ತಾರಲ್ಲ, ಅವ್ರು ಇಂಪಾರ್ಟೆಂಟ್ ಅಂತ ಬರೀತಾ ಇದ್ರು. ಹೌದು, ಅದು ನಮ್ಗೆ ಹೆಲ್ಪ್ ಆಗ್ತದೆ. ನಿಜ. ಹೌದು ಹೌದು. ಸರ್, ಈಗ ನಿಮ್ಗೆ ಜಾಬ್ ಮಾರ್ಕೆಟ್ ಅಂತ ಬಂದ್ರೆ ಹೌದು ನಿಮ್ಗೆ ಸೈನ್ಸ್ ಗೆ ಹೆಚ್ಚು ಆಪರ್ಚುನಿಟಿ ಇದೆ ಅಂತ ಅನ್ಸ್ಬಿಡುತ್ತೆ ಕೆಲವು ಟೈಮ್. ಸ್ಯಾಲರಿ ಪ್ಯಾಕೇಜ್ ಗಳಿರ್ಬೋದು. ಇದು ಕಾಮರ್ಸ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಒಂದು ಜಾಬ್ ಮಾರ್ಕೆಟ್ ಅಂತ ಬಂದಾಗ ಇಲ್ಲಿ ಏನಂತಂದ್ರೆ, ಉದಾಹರಣೆಗೆ ಈಗ ನಾನು ಒಂದು ಸ್ಕಿಲ್ ಕಲ್ತ್ಕೊಂತೀನಿ ಅಂತ ಇಟ್ಕೊಳ್ಳಿ. ನಾನು ಕಾಮರ್ಸ್ ಫೀಲ್ಡ್ ಇಂದ ಬಂದಿದ್ದೆ. ಈಗ ನಾನು B.Com ಮಾಡಿದೆ. B.Com ಆದ್ಮೇಲೆ ನಂದು MBA ಆಯ್ತು, M.Com ಆಯ್ತು, MBA ಮಾಡಿ M.Com ಆಯ್ತು, M.Com ಆಯ್ತು, ಮತ್ತೆ PSC ಆಯ್ತು. ನೆಕ್ಸ್ಟ್ ಮುಂದೆ ಏನಾದ್ರು ಮುಂದೆ ಮಾಡ್ಬೇಕು ಅಂತಿದ್ದು, ಅಬ್ರಾಡ್ ಹೋಗ್ಬೇಕು ಅಂತಿತ್ತು. ಅಬ್ರಾಡ್ ಹೈಯರ್ ಸ್ಟಡೀಸ್ ಮಾಡಿ ಪೋಸ್ಟ್ ಡಾಕ್ ಮಾಡ್ಬೇಕು ಅಂತೂ ಇದೆ. ಗೊತ್ತಿಲ್ಲ ಅದು ಯಾವಾಗ ಅವಕಾಶ ಕೊಡಲ್ಲ. ಸೊ ಆ ರೀತಿ ಅಭಿರುಚಿ ಇರುತ್ತೆ. ನಾನ್ ಹೇಳೋದು ಇಷ್ಟೇ, ಅಂದ್ರೆ ನೀವು ಯಾವ್ದಾದ್ರು ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ 10th ಬಂದಾಗ ಮಕ್ಕಳಿಗೆ ಏನಾಗ್ಬಿಡುತ್ತೆ ಅಂದ್ರೆ, ಇಲ್ಲಿ ಪೇರೆಂಟ್ಸ್ ಪಾತ್ರನು ತುಂಬಾ ಇರುತ್ತೆ ಸರ್. ನಾನ್ ಅಬ್ಸರ್ವ್ ಮಾಡ್ದಂಗೆ ಎಲ್ಲೋ ಒಂದ್ ಕಡೆ ಪೇರೆಂಟ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ, ತಾವು ಯಾವನ್ನ ಅಚೀವ್ ಮಾಡಕ್ ಆಗಿರಲ್ಲ ಅದನ್ನ ನನ್ನ ಮಗ ನನ್ನ ಮಗಳು ಮಾಡ್ಲಿ ಅಂತ ಪ್ರೆಷರ್ ಆಗಕ್ ಶುರು ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಅಲ್ಲಿ ಡಿವಿಯೇಷನ್ಸ್ ಆಗುತ್ತೆ ಮಕ್ಕಳಿಗೆ.
ಸೊ ಅಲ್ಲಿ ಪೇರೆಂಟ್ಸ್ ಗಳು ಮಕ್ಕಳಿಗೆ ಫ್ರೀಡಮ್ ಕೊಡ್ಬೇಕು. ಅಂದ್ರೆ ನಿನಗೆ ಯಾವ್ದು ಇಷ್ಟ ಇದೆಯಪ್ಪ ಅದನ್ನ ನೀನ್ ಮಾಡು ಅಂತ. ಯಾಕೆ ಅಂತ ಹೇಳಿದ್ರೆ ಇವತ್ತು ನೀವ್ ಹೇಳಿದ್ರಿ ಸೈನ್ಸ್ ಗೆ ಪ್ರಾಮುಖ್ಯತೆ ಕೊಡ್ತಾರೆ, ಕಾಮರ್ಸ್ ಗೆ ಪ್ರಾಮುಖ್ಯತೆ ಕೊಡಲ್ಲ ಅಂತೆಲ್ಲ. ಆತರ ಇಲ್ಲ, ಅದು ನಮ್ಮ ಮನಸ್ಥಿತಿ ಅಷ್ಟೇ. ನನ್ನ ಪ್ರಕಾರ ಹೇಳೋದಾಯ್ತು ಅಂದ್ರೆ ಪ್ರತಿಯೊಂದಕ್ಕೂ ಅದರದೇ ಆದಂತ ವ್ಯಾಲ್ಯೂ ಮೌಲ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕೆ ಅಂತಂದ್ರೆ ನಾನು ಕಾಮರ್ಸ್ ಸ್ಟೂಡೆಂಟ್ ಆಗಿತ್ತು ಅಂದ್ರೆ ನಾನು ಅದನ್ನ ಹೆಚ್ಚಾಗಿ ಪ್ರೀತಿಸಿ ಫೋಕಸ್ ಮಾಡಿ ತಗೊಂಡೋಗೋ ಜವಾಬ್ದಾರಿ ನಂದು. ಇಲ್ಲಿ ಸಬ್ಜೆಕ್ಟ್ ಚೆನ್ನಾಗಿದೆ, ಮೈಂಡ್ ಸೆಟ್ ಸರಿ ಹೋಗ್ಬೇಕಷ್ಟೇ. ಇವಾಗ ನಿಮ್ ಕೈಲಿ ಗಾಡಿ ಕೊಟ್ಬಿಟ್ಟು ನೀವು ಓಡ್ಸಪ್ಪ ಅಂತ ಹೇಳಿದ್ರೆ ನಿಮ್ಗೆ ಓಡ್ಸೋ ಮೈಂಡ್ ಸೆಟ್ ಇಲ್ಲ ಅಂತಂದ್ರೆ ಗಾಡಿ ಹೆಂಗ್ ರೈಡ್ ಮಾಡ್ತೀರಾ? ಗಾಡಿ ಇರುತ್ತೆ ನಿಮ್ಮ ಹತ್ರ, ಹಣ ಇರುತ್ತೆ, ಎಲ್ಲ ಇರುತ್ತೆ, ಅದು ನೀವು ಮಾಡಕ್ ಆಗಲ್ಲ. ಹಂಗಾಗಿ ನಿಮ್ಮ ಮೈಂಡ್ ಸೆಟ್ ಮುಖ್ಯ. ಕಾಮರ್ಸ್ ಅವ್ರಿಗೂ ಅದೇ ಆದ್ಯತೆ ಇದೆ, ಸೈನ್ಸ್ ಅವ್ರಿಗೂ ಅದೇ. ಇದನ್ನ ನಾವು ಯಾವಾಗ ಎಸ್ಪೆಷಲಿ ನಾವು MBA ಸಂದರ್ಭಗಳಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳು ಮೊದಲನೇ ವರ್ಷ ಮುಗಿದು 2ನೇ ವರ್ಷಕ್ಕೆ ಬಂದಾಗ 3rd ಸೆಮಿಸ್ಟರ್ ಅಂತ ಬರುತ್ತೆ. ಅಲ್ಲಿ ಅವರು ಸ್ಪೆಷಲೈಸೇಷನ್ ಚೂಸ್ ಮಾಡ್ಬೇಕಾಗುತ್ತೆ. ಮಾರ್ಕೆಟಿಂಗ್, ಫೈನಾನ್ಸ್, HR ಅಂತ. ಇವಾಗೆಲ್ಲ ಡ್ಯುಯಲ್ ಸ್ಪೆಷಲೈಸೇಷನ್ ಬೇರೆ ಇದೆ, ಅದರಲ್ಲಿ ಬೇರೆ ಬೇರೆ ಸ್ಟ್ರೀಮ್ಗಳು ಇದಾವೆ. ಸೊ ಅಲ್ಲೇನ್ ಮಾಡ್ತಾರೆ ಮಕ್ಕಳು, ಸರ್ ನಮ್ಗೆ ಫೈನಾನ್ಸ್ ಓದ್ಬೇಕಾ, ಮಾರ್ಕೆಟಿಂಗ್ ಓದ್ಬೇಕಾ, HR ಓದ್ಬೇಕಾ, ಕನ್ಫ್ಯೂಷನ್ ಅಂತ ಹೇಳ್ತಾರೆ. ಅದಕ್ಕೆ ನಾನ್ ಒಂದೇ ಹೇಳೋದು ಅವರಿಗೆ, ನಿನ್ಗೆ ಯಾವ್ದು ಇಷ್ಟ? HR ಮಾಡ್ಬೇಕನ್ಸುತ್ತಾ? ಅಂದ್ರೆ ನೀನ್ ಜನರ ಜೊತೆ ಬೆರೀಬೇಕು, ಜನಗಳ ಆಗುಗಳನ್ನ ತಿಳ್ಕೋಬೇಕು ಅನ್ಸುತ್ತಾ? HR ತಗೋ. ಇಲ್ಲ ನಾನು ಪ್ರಪಂಚ ಪರ್ಯಟನೆ ಮಾಡ್ಬೇಕು, ಹೊರಗಡೆ ಎಲ್ಲ ತಿಳ್ಕೋಬೇಕು, ನಾನು ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅಂತ ಯೋಚನೆ ಮಾಡ್ತೀಯಾ? ಮಾರ್ಕೆಟಿಂಗ್ ಚೂಸ್ ಮಾಡು. ಇಲ್ಲಪ್ಪ ನನ್ಗೆ ಜನರ ಸಂಪರ್ಕನೇ ನೆಟ್ವರ್ಕೇ ಸರಿಗಿಲ್ಲ, ನಂಗೆ ಅದು ಇಲ್ಲ ಏನಿಲ್ಲ, ನನ್ ಬರೀ ನಂಬರ್ಸ್ ಜೊತೆ ಆಟ ಆಡ್ಬೇಕು ಅನ್ಸುತ್ತಾ? ಫೈನಾನ್ಸ್ ಚೂಸ್ ಮಾಡು. ಇದ್ರಲ್ಲಿ ಎಲ್ಲದ್ ಈಗ ಯೂನಿವರ್ಸಿಟಿ ಒಂದ್ ಸಬ್ಜೆಕ್ಟ್ ನ ಆಫರ್ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಬೆಲೆ ಇದೆ ಅಂತಾನೆ ಅರ್ಥ. ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇದೆ ಅಂತಾನೆ ಅರ್ಥ. ಎನಿ ಸಬ್ಜೆಕ್ಟ್ ಫಾರ್ ದಟ್ ಮ್ಯಾಟರ್, ಇಟ್ ಮೈಟ್ ಬಿ ಸೈನ್ಸ್, ಇಟ್ ಮೈಟ್ ಬಿ ಕಾಮರ್ಸ್, ಇಟ್ ಮೈಟ್ ಬಿ ಆರ್ಟ್ಸ್, ಇಟ್ ಮೈಟ್ ಬಿ ಲಾ. ಇವಾಗ ಇನ್ನೂ ಒಂದ್ ಹೇಳೋದಾಯ್ತು ಅಂದ್ರೆ ಈಗ 10ನೇ ಕ್ಲಾಸ್ ಆದ ತಕ್ಷಣ ಮಕ್ಕಳಿಗೆ ಲಾ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಇವತ್ತು ಲಾ ಕಾಲೇಜ್ಗಳಲ್ಲಿ ಸೀಟ್ಗಳು ಸಿಗ್ತಾ ಇಲ್ಲ. ಹೌದು ಹೌದು ಹೌದು. ಸೊ ಹಂಗಾಗಿದೆ. ಸೊ ಆ ರೀತಿ ಇದ್ದಾಗ ನೀವು ಕಲ್ತಿರುವಂತ ವಿದ್ಯೆಗೆ ಪ್ರಾಮುಖ್ಯತೆ ಕೊಟ್ಟು ಮುಂದೆ ತಗೊಂಡೋಗ್ತೀರಾ, ನಿಮ್ ಜವಾಬ್ದಾರಿ. ಅದ್ರ ಮೂಲಕ ಜಾಬ್ ಆರಾಮಾಗಿ ಸಿಗುತ್ತೆ. ಈಗ ಸಿಕ್ಕೆ ನನಗೆ ಮತ್ತೆ ನಾನು ವಿಕಾಸ್ ಪ್ರೊಫೆಸರ್ ಮತ್ತೆ ಅದಕ್ಕೆ ಬರ್ತೇನೆ. ನಮ್ಮ ಜರ್ನಲಿಸಂ ಅಲ್ಲಿ ಒಂದು ಮಾತು ಹೇಳ್ತಾರೆ, ರಿಪೋರ್ಟರ್ ಕೂರ್ಬಾರ್ದಂತೆ. ಹೌದು, ಓಡಾಡ್ತಾ ಇರುತ್ತೆ. ಎಡಿಟರ್ ಓಡಾಡ್ಬಾರ್ದಂತೆ. ಆಫೀಸರ್ ಗಾದೆ ಇದೆ, ರಿಪೋರ್ಟರ್ ಕೂತ್ ಕೆಟ್ಟ, ಎಡಿಟರ್ ಓಡಾಡ್ ಕೆಟ್ಟ. ಅಂದ್ರೆ ರಿಪೋರ್ಟರ್ ನ್ಯೂಸ್ ರೂಮ್ ಅಲ್ಲಿ ಕೆಟ್ಟ, ಲೆಕ್ಚರರ್ ಸ್ಟಾಫ್ ರೂಮ್ ಅಲ್ಲಿ ಕೆಟ್ಟ. ಓಕೆ, 4 ಜನ ಲೆಕ್ಚರರ್ ಸೇರಿದ್ರೆ ಅವ್ರ ನಡುವೆ ನಡೆಯಂತ ಡಿಸ್ಕಷನ್ಗಳು ಎಲ್ಲ ನೋಡಿದ್ರೆ ಅಕಾಡೆಮಿಕ್ ಆಗಿ ಏನು ಕಂಡು ಬರ್ತಾ ಇಲ್ಲ. ನಾನ್ ನೋಡಿದಾಗ ಈ ಕಾಮರ್ಸ್ ಸ್ಟೂಡೆಂಟ್ಸ್ ಗಳು ಕಾಮರ್ಸ್ ತಗೊಂಡು ಹೋಗೋದು, ಸೈನ್ಸ್ ಸ್ಟ್ರೀಮ್ ಇಸ್ ಟು ಕ್ರಿಯೇಟ್ ಏನೋ ವರ್ಕ್ ಫೋರ್ಸ್ ಅಂಡ್ ಕಾಮರ್ಸ್ ಸ್ಟ್ರೀಮ್ ಇಸ್ ಟು ಕ್ರಿಯೇಟ್ ಲೀಡರ್ಸ್ ಅಂತ ಹೇಳ್ತೀವಿ. ಆದ್ರೆ ಇವತ್ತು ಕಾಮರ್ಸ್ ಓದೋ ಹುಡುಗರಿಗೆ ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಆಗ್ತಾ ಇಲ್ಲ. ಇದು ಡೆವಲಪ್ ಮಾಡ್ಬೇಕಾಗಿರೋದು ಲೆಕ್ಚರರ್ಸ್ ಜವಾಬ್ದಾರಿ, ಟೀಚರ್ಸ್ ಜವಾಬ್ದಾರಿ. ಇಲ್ಲಿ ಟೀಚಿಂಗ್ ಸೆಕ್ಟರ್ ಅಲ್ಲೇ ಪ್ರಾಬ್ಲಮ್ ಇದೆ ಅಂತ ನನ್ಗೆ ಈಗಲೂ ಅನ್ಸುತ್ತೆ ಸರ್. ಮಕ್ಕಳಲ್ಲಿ ಆ ಲೀಡರ್ಶಿಪ್ ಡೆವಲಪ್ ಆಗ್ತಾ ಇಲ್ಲ ಅಂತ ನನ್ನ ಸರ್. ಒಂದು ನಿಮ್ ತರ ಲೆಕ್ಚರರ್ ಇದ್ರೆ ನೀವು ಮಾಡಿರ್ಬೋದು. ನೀವ್ ಹೇಳೋದನ್ನು ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ, ಅಥವಾ ಇದೆ ಅಂತ ಒಪ್ಕೊಳಕ್ಕಾಗಲ್ಲ. ಯಾಕಂದ್ರೆ ನನ್ ಸರ್ಕಲ್ ಏನ್ ಲಿಮಿಟೇಷನ್ಸ್ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಈಗ ನೀವು ಡಿಪೆಂಡ್ಸ್ ಕೆಲವು ಕಾಲೇಜ್ ಇವತ್ತಿನ ಪ್ರಸ್ತುತ ಒಬ್ಬ ಟೀಚರ್ದು ಜವಾಬ್ದಾರಿಗಳು ಏನಾಗೋಗಿದೆ ಅಂತ ಹೇಳಿದ್ರೆ, ಟೀಚಿಂಗ್ ಜೊತೆಗೆ ಅವರಿಗೆ ಬೇರೆಯಾದ ಅನೇಕ ವರ್ಕ್ಗಳು ಅಸೈನ್ ಆಗ್ಬಿಟ್ಟಿರ್ತವೆ. ಏನು ಅಕ್ರಿಡೇಷನ್ ಕೆಲಸ ಇರ್ತದೆ, ಮತ್ತೆ ನಿಮ್ ವ್ಯಾಲ್ಯೂಯೇಷನ್ ನಿಮ್ಗೆ ಗೊತ್ತಿರಂಗೆ ಇದ್ದೇ ಇರ್ತದೆ. ವ್ಯಾಲ್ಯೂಯೇಷನ್ ಅಲ್ಲ ಅದದ್ದು ಇದು. ಆಮೇಲೆ ನಿಮ್ಗೆ ಇವಾಗ ಎಲ್ಲ ರಿಸರ್ಚ್ ಓರಿಯೆಂಟೆಡ್, ನಿಮ್ ಸ್ಕಿಲ್ ಅಪ್ಗ್ರೇಡೇಷನ್ ಏನ್ ಮಾಡ್ತಾ ಇದ್ದೀರಾ ಅದೆಲ್ಲ ನಿಮ್ಮ ಕಾಂಪನ್ಸೇಷನ್ ಜೊತೆಗೆ ಲಿಂಕ್ ಆಗಿರುತ್ತೆ. ಸೊ ಆ ಕೆಲಸಗಳು ಇರ್ತವೆ. ಸೊ ಈ ಎಲ್ಲದರ ನಡುವೆ ಎಲ್ಲೋ ಒಂದ್ ಕಡೆ ಅವ್ರ ಡೆವಲಪ್ಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಕುಗ್ತಿರ್ಬೋದು ಅಂತ ಹೇಳ್ಬೋದು. ಅಂದ್ರೆ ಇವಾಗ ನನ್ಗೆ ಬೇರೆ ಏನೋ ನಾನೇ ಕಲಿಬೇಕು, ನನ್ನ ಆಸಕ್ತಿ ಏನು ಅಂತಂದ್ರೆ ನನ್ಗೆ ಇವಾಗ ಯಾವ್ದೋ ಒಂದು ಹೊಸ ವಿಚಾರ ಬಂದ, ಎಸ್ಪೆಷಲಿ ಟೆಕ್ನಾಲಜಿ ಅಂತ ಬಂದಾಗ ತುಂಬಾ ಆಸಕ್ತಿ ಜಾಸ್ತಿ. ಇಮಿಡಿಯೇಟ್ ಆಗಿ ನಾನು ತಿಳ್ಕೊತೀನಿ, ಅರ್ಥ ಮಾಡ್ಕೊಳ್ತೀನಿ. ಅದೇ ರೀತಿ ಈಗ ನಮ್ಗಿಂತ ಪ್ರೀವಿಯಸ್ ಜನರೇಷನ್ ಎಲ್ಲ ಬಂದಂತವ್ರಿಗೆಲ್ಲ ಹೆಂಗಿರುತ್ತೆ ಅಂದ್ರೆ ಅವ್ರದೇ ಒಂದು ಪಾತ್ ಇರುತ್ತೆ. ಒಂದು ನೋಟ್ಸ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಬಂದ್ಬಿಡುತ್ತೆ. 3 ಮಾರ್ಕ್ಸ್ ಎಷ್ಟು ಕ್ವಶನ್ ಅಷ್ಟೇ. ಅದು ಅಲ್ಲದೆ ಆಮೇಲೆ ಏನೋ ಹೆಂಗಿದ್ರೆ ಕೆಲವು ಕಡೆ ಹೆಂಗಾಗ್ಬಿಡುತ್ತದೆ ಅಂದ್ರೆ ಅವ್ರೇನ್ ಎಸ್ಪೆಷಲಿ ಇವಾಗ ಅಟಾನಮಸ್ ಅಂತ ಏನ್ ಕರಿತಿದೀವಲ್ಲ, ಈಗ ಅಟಾನಮಸ್ ಕಾಲೇಜುಗಳೆಲ್ಲ ಹೆಂಗಾಗ್ಬಿಡ್ತಾ ಇದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಅಟಾನಮಸ್ ಮಾಡ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ, ನಾವು ಅಲ್ಲಿ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್, ಇಂಡಸ್ಟ್ರಿ ಓರಿಯೆಂಟೆಡ್ ಸಿಲೆಬಸ್ ನ ಮಾಡ್ಬೇಕು, ಅದೆಲ್ಲ ಮಾಡ್ಬೇಕು ಅಂತ ಹೇಳ್ತೀವಿ.